ನೀವು ಗಾಡಿ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಎಲ್ಲಾದರೂ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಈಗ ನೋ ಇನ್ಶೂರೆನ್ಸ್ ನೋ ಫ್ಯೂಯಲ್ ಅಂತ ಆಗ್ತಿದೆ. ದೇಶದಲ್ಲಿ ವಿಮೆ ಇಲ್ಲದೇನೆ ಹೆಚ್ಚಿನ ವಾಹನಗಳು ಓಡಾಡ್ತಿದೆ. ಎಷ್ಟೋ ಜನ ಇನ್ಶೂರೆನ್ಸ್ ಇಲ್ಲದೇನೆ ಗಾಡಿ ಓಡಿಸ್ತಾರೆ. ಇದನ್ನ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ತಗೊಂಡಿದೆ. ಯಾರು ವಿಮೆ ಇಲ್ಲದೆ ಓಡಾಡ್ತಾರಲ್ಲ ಅಂತ ಗಾಡಿಗಳಿಗೆ ಪೆಟ್ರೋಲ್ ಬಂಕಲ್ಲೇ ಇನ್ಮೇಲೆ ನಿಮಗೆ ಪೆಟ್ರೋಲು ಹಾಕಲ್ಲ, ಡೀಸೆಲು ಹಾಕಲ್ಲ ನಿರಾಕರಿಸುವಂತ ಒಂದು ಪ್ರಾಯೋಗಿಕ ಯೋಜನೆಗೆ ಪ್ಲಾನ್ ಆಗ್ತಿದೆ. ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ಈಗ ವಿಮೆ ಇಲ್ಲದಂತ ವಾಹನ ಸವಾರರಿಗೆ ದೊಡ್ಡ ಶಾಕ್ ಇದು. ಸಾಮಾನ್ಯವಾಗಿ ನೀವು ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕೊಳ್ಳೋದಕ್ಕೆ ಏನಾದರೂ ರೂಲ್ಸ್ ಇದೆಯಾ? ಇಲ್ಲ, ಗಾಡಿ ತಗೊಂಡು ಹೋದ್ರಾಯ್ತು. ಆದರೆ ಸರ್ಕಾರ ಮುಖ್ಯವಾಗಿ ಯೋಚನೆ ಮಾಡ್ತಿರೋದು, ಸುಪ್ರೀಂ ಕೋರ್ಟ್ ಕೂಡ ಈಗ ಈ ವಿಚಾರ ಬರ್ತಿರೋದು ಕಾರಣ ಕೇಳಿದ್ರೆ, ಸಾಮಾನ್ಯವಾಗಿ ಅಪಘಾತಗಳಾದಂಥ ಸಂದರ್ಭದಲ್ಲಿ, ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ, ಸಾವು ನೋವಾಯಿತು, ಕೈಕಾಲು ಕಟ್ಟಾಯಿತು, ಇನ್ಶೂರೆನ್ಸ್ ಬಹಳ ಮುಖ್ಯ. ಮುಂದೆ ಕೂತ್ಕೊಳ್ಳೋರು, ಹಿಂದೆ ಕೂತ್ಕೊಳ್ಳೋರು, ನಾವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತಾನೆ ಹೇಳ್ತೀವಲ್ಲ, ಇದು ಮುಖ್ಯ. ಅನೇಕರು ಇದನ್ನ ಏನಾದರೂ ಆಡ್ಕೊಳ್ಳಿ ನೋಡೋಣ ಆಮೇಲೆ ಕಟ್ಟೋಣ ಅಂತ ಉದಾಸೀನಕ್ಕೆ ಒಳಗಾಗೋರೇ ಹೆಚ್ಚು. ಇದು ಟ್ರಾಫಿಕ್ ರೂಲ್ಸ್ನಲ್ಲೂ ಕೂಡ ಒಂದು ಉಲ್ಲಂಘನೆಯಾಗಿರುತ್ತೆ. ಇದನ್ನು ಫಾಲೋ ಮಾಡಲೇಬೇಕು, ಎಲ್ಲರೂ ಇನ್ಶೂರೆನ್ಸ್ ಹೊಂದಿರಲೇಬೇಕು. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಶೂರೆನ್ಸ್ ಮಾಡ್ದೇನೆ ಆರಾಮಾಗಿ ಓಡಾಡೋರಿಗೆ ಬ್ರೇಕ್ ಹಾಕಬೇಕು ಅಂತಾನೆ ಒಂದು ಪ್ರಾಯೋಗಿಕವಾಗಿ ಆಟೋಮೆಟಿಕ್ ಆಗಿ ಈ ನಂಬರ್ ಪ್ಲೇಟ್ ನೋಡ್ತಿದ್ದಂತೆ ಅದನ್ನ ಮುಂದಿಟ್ಕೊಂಡು ಅಂಥವರಿಗೆ ಪೆಟ್ರೋಲ್ ಹಾಕಬಾರದು ಅಂತ. ಬಟ್ ನೋಡಿ, ಇದಷ್ಟೊಂದು ಈಸಿ ಇಲ್ಲ. ಇದನ್ನ ಇಂಪ್ಲಿಮೆಂಟ್ ಮಾಡೋದು ಬಹಳ ಕಷ್ಟ ಇದೆ. ಸಾಕಷ್ಟು ಚಾಲೆಂಜಸ್ಗಳು ಇದ್ರ ಮೇಲೆ ಬರ್ತಾ ಹೋಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಅಂತೂ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಒಂದು ನಿರ್ದೇಶನ ಕೊಟ್ಟಿದೆ. ಅಟ್ಲೀಸ್ಟ್ ಪ್ರಾಯೋಗಿಕವಾಗಿ ಸ್ಟಾರ್ಟಿಂಗ್ ಆದ್ರೂ ಒಂದಿಷ್ಟು ಯೋಜನೆಯನ್ನ ತರೋದಕ್ಕಾಗುತ್ತಾ ಇಲ್ವಾ? ಒಟ್ನಲ್ಲಿ IRDA ಸಾರಿಗೆ ಸಚಿವಾಲಯಕ್ಕೆ ಈಗ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ? ಪ್ರಾಯೋಗಿಕವಾಗಿ ನಮ್ಗೇನಾದ್ರೂ ಮಾಡೋದಕ್ಕಾಗೋದಿತ್ತಾ? ಇಂಧನ ಪೂರೈಕೆಗೂ ಮುನ್ನವೇ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕೊಳ್ಳೋಕ್ಕಿಂತ ಮುಂಚೆನೆ ಚೆಕ್ ಮಾಡಬೇಕು ಅನ್ನೋದು ಇತ್ತು. ದೇಶದ ವಿಮೆ ಇಲ್ಲದ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು ಒಂದು ಅವ್ರ ಪ್ಲಾನ್ ಇರೋದು. ಸ್ವಯಂ ಚಾಲಿತವಾಗಿ ನಂಬರ್ ಪ್ಲೇಟ್ ಅನ್ನ ಗುರುತಿಸಬೇಕು. ಈ ಬಂಕ್ಗಳಲ್ಲಿ ಒಂದು ಕ್ಯಾಮರಾಗಳ ಮೂಲಕವಾಗಿನೋ ಅಥವಾ ಸಿಸ್ಟಮ್ಗಳ ಮೂಲಕವಾಗಿನೋ ಅದನ್ನ ಪರಿಶೀಲನೆ ಮಾಡಿಕೊಂಡು, ಈಗ ಫಾಸ್ಟ್ ಟ್ಯಾಗ್ ಎಲ್ಲ ಹೆಂಗೆ ಬಂತು ನೋಡಿ, ಗಾಡಿ ಸ್ಕ್ಯಾನ್ ಆಗ್ತಿದ್ದಂತೆ ಕಟ್ ಆಗ್ಬಿಡುತ್ತೆ. ಹಾಗೆ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ವಿಮಾ ಡೇಟಾ ಬೇಸ್ನೊಂದಿಗೆ ಒಂದು ಕ್ಯಾಮರಾಗಳ ಕ್ರಿಯೇಟ್ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಈ ಹೊಸ ವಾಹನಗಳಿಗೆ ಥರ್ಡ್ ಪಾರ್ಟಿ ವಿಮೆ ಅಂತೂ ಕಡ್ಡಾಯ. ಹಾಗಾಗಿ ಇವೆಲ್ಲವನ್ನ ಮುನ್ನಿಟ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ಸಲಹೆಯಂತೂ ಕೊಟ್ಟಿದೆ. ಇಂಪ್ಲಿಮೆಂಟ್ ಆಗುತ್ತೋ ಇಲ್ವೋ ಕಾದ್ ನೋಡಬೇಕಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.